ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಾಯಿತು ದರ್ಶನ್ ಮತ್ತು ಗ್ಯಾಂಗ್ ಒಳಗಡೆ ಇದ್ದು. ಇದೆಲ್ಲದರ ನಡುವೆ ಅವರದ್ದೇ ಗ್ಯಾಂಗ್ನ ಪ್ರಮುಖ ಆರೋಪಿ ಪ್ರದೋಷ್, ನಾನು ಮಾಫಿ ಸಾಕ್ಷಿಯಾಗೋದಕ್ಕೆ ರೆಡಿ ಇದ್ದೀನಿ, ರೇಣುಕಾಸ್ವಾಮಿ ಕೊಲೆ ದಿನ ಏನೆಲ್ಲ ಆಯಿತು, ಯಾರೆಲ್ಲ ಇದ್ರು, ಯಾರು ಹೊಡೆದು ಕೊಂದ್ರು, ಎಲ್ಲದರ ಬಗ್ಗೆಯೂ ಕೂಡ ನಾನು ಉತ್ತರವನ್ನ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಆತ ಈಗ ಮಾಫಿ ಸಾಕ್ಷಿ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾನೆ. ಇದೆಲ್ಲದರ ನಡುವೆ ಇವತ್ತು ವಿಚಾರಣೆ ಇತ್ತು. ಈ ಸಂದರ್ಭದಲ್ಲಿ ಕೋರ್ಟ್ನಿಂದ ಬಂದಂತಹ ತೀರ್ಪು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇಡೀ ಗ್ಯಾಂಗ್ಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ. ಆರೋಪಿ ನಂಬರ್ 14 ಪ್ರದೋಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ನಿರೀಕ್ಷಿಸಿರದ ರೀತಿ ತಿರುವು ಪಡೆದಿದೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ದರ್ಶನ್ ಪರಿಚಯದಿಂದ ಹಿಡಿದು ಜೈಲು ಸೇರೋವರೆಗಿನ ಮಾಹಿತಿಯನ್ನ ನಾನು ಕೊಡ್ತೀನಿ. ಪ್ರದೋಷ್ ಹೇಳ್ತಾ ಇರುವಂತ ಮಾತು, ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿಬಿಡಿ ಸಾಕು. ದರ್ಶನ್ ಪರಿಚಯದಿಂದ ಹಿಡಿದು ರೇಣುಕಾಸ್ವಾಮಿಯ ಕೊಲೆ ಆಗುವ ದಿನದವರೆಗೆ, ಕೊಲೆ ಆದ ನಂತರ ಏನು ಮಾಡಿದ್ವಿ, ಎಲ್ಲದರ ಬಗ್ಗೆಯೂ ಕೂಡ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. 59ನೇ CCH ನ್ಯಾಯಾಧೀಶರ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರದೋಷ್. ಏನೇನಾಯಿತು ಅನ್ನೋದರ ಬಗ್ಗೆ. ಪ್ರದೋಷ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಕೋರ್ಟ್ ಸಮ್ಮತಿ ಸೂಚಿಸಿದೆ, ಸಮ್ಮತಿಯನ್ನು ಕೊಟ್ಟಿದೆ. ಈ ಹಿಂದೆ ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ ಪ್ರಾಸಿಕ್ಯೂಷನ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿತ್ತು. ಆದರೆ ಪ್ರದೋಷ್ ಮಾಫಿ ಸಾಕ್ಷಿಗೆ ದರ್ಶನ್ ಪರ ವಕೀಲರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೀಗ ನ್ಯಾಯಾಲಯದಿಂದಲೇ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪುರಸ್ಕಾರ ಆಗಿದೆ. ಯಾಕೆ ದರ್ಶನ್ ಅವರ ಕಡೆ ಅಂದರೆ ಲಾಯರ್ ಇದನ್ನು ವಿರೋಧಿಸಿದ್ರು ಅಂತ ಅಂದರೆ, ಈ ಪ್ರಕರಣದಲ್ಲಿ ಪ್ರದೋಷ್ ಕೂಡ ಒಬ್ಬ ಪ್ರಮುಖ ಆರೋಪಿ. ಆತ ಹೇಳೋದನ್ನು ಹೆಂಗೆ ನಂಬುತ್ತೆ ಕೋರ್ಟ್? ಆತ ಸುಳ್ಳನ್ನು ಬೇರೆ ಹೇಳಬಹುದಲ್ಲ, ಹೆಂಗೆ ಈತನ ಅರ್ಜಿನ ಪುರಸ್ಕರಿಸ್ತೀರಿ ನೀವು ಅನ್ನೋ ನಿಟ್ಟಿನಲ್ಲಿ ವಿರೋಧಿಸಿ ಅವರು ಅರ್ಜಿಯನ್ನು ಹಾಕಿದ್ರು. ಆದರೆ ನ್ಯಾಯಾಲಯ ಅದನ್ನೆಲ್ಲ ಲೆಕ್ಕಕ್ಕಿಟ್ಕೊಳ್ಳಿಲ್ಲ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನು ಪುರಸ್ಕರಿಸಿದೆ. ಪ್ರದೋಷ್ ಸಲ್ಲಿಸಿರೋ ಅರ್ಜಿ ಬಗ್ಗೆ ಪ್ರತ್ಯೇಕ ಆದೇಶವನ್ನು ನೀಡಲಾಗುತ್ತೆ. ಇದಕ್ಕೆ ಬೇರೆ ಆರೋಪಿಗಳು ಆಕ್ಷೇಪಣೆ ಮಾಡುವ ಅವಕಾಶ ಇಲ್ಲ. ನೋಡಿ, ಇದನ್ನ ಕೋರ್ಟ್ ಇವತ್ತು ಹೇಳಿರೋದು. ಪ್ರತ್ಯೇಕ ಆದೇಶವನ್ನು ನೀಡಲಾಗುತ್ತೆ ಪ್ರದೋಷ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಇದಕ್ಕೆ ಬೇರೆ ಆರೋಪಿಗಳು ಆಕ್ಷೇಪಣೆ ಮಾಡುವಂಥ ಅವಕಾಶ ಇಲ್ಲ. ಆಕ್ಷೇಪಣೆಗೆ ಅವಕಾಶವನ್ನು ನೀಡಿಲ್ಲ ಇಲ್ಲಿ ಕೋರ್ಟ್. ಇದರಿಂದ ಏನು ಅರ್ಥ ಮಾಡ್ಕೊಳ್ಬೇಕು? ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ತೊಂದರೆ ಅಂತೂ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದು ಕೇವಲ ಊಹಾಪೋಹದ ಮೇಲೆ ಹೋಗ್ತಾ ಇತ್ತು. ಪ್ರದೋಷ್ ಅರ್ಜಿ ಸಲ್ಲಿಸಿದ್ದಾರೆ. ಈಗ ನಾನು ಪಿನ್ ಟು ಪಿನ್ ಸಾಕ್ಷಿ ಹೇಳ್ತೀನಿ. ದರ್ಶನ್ ನನಗೆ ಹೇಗೆ ಪರಿಚಯ ಆದರು ಮತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕರ್ಕೊಂಡು ಬಂದರು, ಎಲ್ಲಿ ಕರ್ಕೊಂಡು ಬಂದರು, ಎಷ್ಟು ಜನ ಕರ್ಕೊಂಡು ಬಂದರು, ಆತನನ್ನು ಹೊಡೆದು ಕೊಲ್ಲುವಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು, ದರ್ಶನ್ ಅವರ ಪಾತ್ರ ಏನಿದೆ ಈ ಪ್ರಕರಣದಲ್ಲಿ, ಎಲ್ಲದರ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ. ನನಗೆ ಮಾಫಿ ಸಾಕ್ಷಿ ಆಗೋದಕ್ಕೆ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಪ್ರದೋಷ್ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಆ ಅರ್ಜಿಯಲ್ಲಿ ಏನಿದೆ, ಪ್ರದೋಷ್ ಸಲ್ಲಿಸಿದ್ದಂಥ ಅರ್ಜಿಯಲ್ಲಿ ಏನಿದೆ ಗಮನಿಸ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್. 2003ರಿಂದಲೂ ನನಗೆ ದರ್ಶನ್ ಅವರು ಪರಿಚಯ ಇದ್ದಾರೆ. ಮೊದಲಿಗೆ ಅವರು ಹೇಳ್ಕೊಂಡಿದ್ದು, ದರ್ಶನ್ ನಿಮಗೆ ಹೆಂಗೆ ಪರಿಚಯ ಆದರು ಪ್ರದೋಷ್ಗೆ? 2003ರಲ್ಲೇ ದರ್ಶನ್ ಮತ್ತು ಪ್ರದೋಷ್ ಪರಿಚಯ ಆಗ್ತಾರೆ. ಜಯನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಮತ್ತು ಪ್ರದೋಷ್ ಪರಿಚಯ ಆಗುತ್ತೆ. 2024ರ ಜೂನ್ 8ನೇ ತಾರೀಕು ನಾನು ದರ್ಶನ್ ಅವರ ಮನೆಗೆ ಹೋಗಿದ್ದೆ. 2024ರ ಜೂನ್ 8ರಂದು ನಾನು ದರ್ಶನ್ ಅವರ ಮನೆಗೆ ಹೋಗಿದ್ದೆ. ಅಲ್ಲಿಂದ ನನ್ನನ್ನು ದರ್ಶನ್ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗಿದ್ರು.
ಮಧ್ಯಾಹ್ನ 3 ಗಂಟೆಗೆ ಪವನ್ ರೆಸ್ಟೋರೆಂಟ್ಗೆ ಬಂದು ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸಿದ್ದ. ಮಧ್ಯಾಹ್ನ 3 ಗಂಟೆ ಟೈಮ್ನಲ್ಲಿ ಪವನ್ ಬಂದಿದ್ದ ರೆಸ್ಟೋರೆಂಟ್ಗೆ. ಪವನ್ ಬಂದವನೇ ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸಿದ್ದ. ಅದನ್ನು ನೋಡಿ ಕೋಪಗೊಂಡ ದರ್ಶನ್ ತಕ್ಷಣವೇ ಪವಿತ್ರ ಗೌಡಗೆ ಕರೆ ಮಾಡಿ ಮಾತನಾಡಿದ್ರು. ಪವನ್ ತೋರಿಸಿದ ಮೊಬೈಲ್, ಆ ಮೊಬೈಲ್ನಲ್ಲಿ ಏನಿತ್ತೋ ಏನೋ ನನಗೆ ಗೊತ್ತಾಗಲಿಲ್ಲ. ಆ ಕ್ಷಣಕ್ಕೆ ದರ್ಶನ್ ಅವರ ಮೊಬೈಲ್ನ ನೋಡಿ ತಕ್ಷಣವೇ ಕೋಪ ಮಾಡ್ಕೊಂಡ್ಬಿಟ್ರು. ಪವಿತ್ರ ಗೌಡಗೆ ಕರೆ ಮಾಡಿ ಮಾತನಾಡಿದ್ರು. ಬಳಿಕ ಪವಿತ್ರ ಗೌಡ ನಿವಾಸದ ಕಡೆಗೆ ಕಾರು ಚಲಾಯಿಸುವಂತೆ ನನಗೆ ಸೂಚಿಸಿದ್ರು. ನಡಿ ಹೋಗೋಣ ಪವಿತ್ರ ಮನೆಗೆ. ಪವನ್ ತನ್ನ ಮೊಬೈಲ್ ತೋರಿಸಿದಾಗ ಅದನ್ನು ನೋಡಿದ ತಕ್ಷಣ ಕೊತ ಕುದಿಯೋದಕ್ಕೆ ಶುರು ಮಾಡ್ತಾರಂತೆ ದರ್ಶನ್. ಅದಾದ ನಂತರ ಪವಿತ್ರ ಗೌಡ ಕರೆ ಮಾಡಿ ನಾನು ಬರ್ತಾ ಇದ್ದೀನಿ, ರೆಡಿ ಆಗಿರು ಅಂತ ಹೇಳ್ತಾರಂತೆ. ಅಲ್ಲಿಂದ ನನಗೆ ಅಂದರೆ ಪ್ರದೋಷ್ ಹೇಳ್ತಾರೆ, ನನಗೆ ಕಾರು ಹೊಡಿ ಹೋಗೋಣ ಮನೆಗೆ, ಪವಿತ್ರ ಮನೆಗೆ ಅಂತ ಹೇಳಿ ಸೂಚನೆ ಕೊಡ್ತಾರೆ. ಸಂಜೆ 4:30ಕ್ಕೆ ಪವಿತ್ರ ಗೌಡ ನಿವಾಸವನ್ನು ತಲುಪ್ತಾರೆ ದರ್ಶನ್ ಹಾಗೂ ಪ್ರದೋಷ್ ಇಬ್ಬರು ಕೂಡ. ಒಂದೇ ಕಾರಿನಲ್ಲಿ RR ನಗರದ ಪಟ್ಟಣಗೆರೆ ಶೆಡ್ಗೆ ತಲುಪ್ತಾರೆ. ಪವಿತ್ರ ಗೌಡನ ಕರ್ಕೊಂಡು RR ನಗರದಲ್ಲಿರುವಂಥ ಪಟ್ಟಣಗೆರೆ ಶೆಡ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾರೆ ಎಲ್ಲರೂ. ಶೆಡ್ಗೆ ಪ್ರವೇಶಿಸಿದಾಗ 30 ವರ್ಷದ ರೇಣುಕಾಸ್ವಾಮಿ ತಲೆ ಬಾಗಿಸಿಕೊಂಡು ಅಲ್ಲಿ ಕೂತಿದ್ದ. ಇದು ಆಗಲೇ ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ. ಆ ಪವನ್ ಏನು ತೋರಿಸಿದ್ನಲ್ಲ ಆ ಮೊಬೈಲ್ನಲ್ಲಿ ಗೊತ್ತಾಗಿದೆ, ಇನ್ನು ಕರ್ಕೊಂಡು ಬಂದಿದ್ದಾರೆ. ಆತನ ಫೋಟೋ ಹೊಡೆದು ಆ ಮೊಬೈಲಿಗೆ ಕಳಿಸಿದ್ದಾರೆ. ಅದನ್ನು ಪವನ್ ಹೋಗಿ ದರ್ಶನಿಗೆ ತೋರಿಸಿದ್ದಾನೆ. ಅಲ್ಲಿಂದ ಪವಿತ್ರ ಗೌಡಳನ್ನು ಕರ್ಕೊಂಡು 3 ಜನ ಪ್ರದೋಷು, ದರ್ಶನ್ ಮತ್ತು ಪವಿತ್ರ ಗೌಡ ಶೆಡ್ಗೆ ಹೋಗ್ತಾರೆ. ಶೆಡ್ಗೆ ಹೋದಂಥ ಸಂದರ್ಭದಲ್ಲಿ 30 ವರ್ಷದ ರೇಣುಕಾಸ್ವಾಮಿ ತಲೆ ಬಾಗಿಸ್ಕೊಂಡು ಕೂತಿದ್ದ, ಅಂಜ್ಕೊಂಡು ಭಯ ಪಟ್ಕೊಂಡು. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ ಹಾಗೂ ನಂದೀಶ್ ಈ 4 ಜನ ಇದ್ರು. ಇವರೆಲ್ಲ ದರ್ಶನ್ ಅವರ ಎಡಗೈ ಬಲಗೈ. ನನ್ನ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ ನೀನು, ಸಿಟ್ಟಿಗೆದ್ದು ಬಿಡ್ತಾರೆ ದರ್ಶನ್. ಆತನನ್ನು ನೋಡಿದ ತಕ್ಷಣನೇ ರೇಣುಕಾಸ್ವಾಮಿಯ ಮೆಸೇಜನ್ನು ಆಗಲೇ ನೋಡಿಬಿಟ್ಟಿದ್ರು ದರ್ಶನ್. ನೋಡಿ ಆಗಿ ಆತನನ್ನು ಹೆಂಗಾದರೂ ಮಾಡಿ ಕರ್ಕೊಂಡು ಬರಬೇಕು ಬೆಂಗಳೂರಿಗೆ, ಅವನನ್ನು ಹೆಂಗಾದರೂ ಮಾಡಿ ಅವನಿಗೆ ಬುದ್ಧಿ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಸಹಚರರಿಗೆ ಹೇಳಿರ್ತಾರೆ. ಹಾಗಾಗಿನೇ ನನ್ನ ಪವಿತ್ರಾಗೆ ಈ ರೀತಿಯಾಗೆಲ್ಲ ಮೆಸೇಜ್ ಮಾಡ್ತೀಯಾ ನೀನು, ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಬೈಯೋದಕ್ಕೆ ಶುರು ಮಾಡ್ತಾರಂತೆ. ಕೆಟ್ಟ ಕೊಳಕ ಅವಾಚ್ಯ ಶಬ್ದಗಳಿಂದ ದರ್ಶನ್ ರೇಣುಕಾಸ್ವಾಮಿಯನ್ನ ನಿಂದಿಸಿ ಮನಸ್ಸೋ ಇಚ್ಛೆ ಹೊಡಿತಾರಂತೆ ರೇಣುಕಾಸ್ವಾಮಿಗೆ. ನಂತರ ದರ್ಶನ್ ಸೂಚನೆಯಂತೆ ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡಿತಾರೆ. ಇದೆಲ್ಲ ನಾವು ಹೇಳ್ತಾ ಇಲ್ಲ, ಸ್ವತಃ ಪ್ರದೋಷ್ ಇದೆಲ್ಲ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳು. ದರ್ಶನ್ ಹೇಳ್ತಾರಂತೆ ಪವಿತ್ರ ಗೌಡಗೆ, ಹೊಡಿ ಈತನನ್ನ ಚಪ್ಪಲಿಯಿಂದ ಅಂತ ಹೇಳಿ. ದರ್ಶನ್ ಹೇಳಿದ್ದೇ ತಡ ಪವಿತ್ರ ಗೌಡ ಕಾಲಲ್ಲಿರುವಂಥ ಚಪ್ಪಲಿ ಕೈಗೆ ಬರುತ್ತೆ. ರೇಣುಕಾಸ್ವಾಮಿಗೆ ಮುಖ ಹೊಡಿತಾರಂತೆ ಚಪ್ಪಲಿಯಿಂದ. ರೇಣುಕಾಸ್ವಾಮಿಯ ಬಟ್ಟೆ ಬಿಚ್ಚಿ ಒಳ ಉಡುಪಿನಲ್ಲಿ ನಿಲ್ಲಿಸಲಾಯಿತು. ದರ್ಶನ್ ಹೊಡೆದಿದ್ದಲ್ಲದೆ, ಕೆಟ್ಟ ಕೊಳಕ ಮಾತಿನಲ್ಲಿ ಬೈದಿದ್ದಲ್ಲದೆ, ಪವಿತ್ರ ಗೌಡರಿಂದ ಚಪ್ಪಲಿಯಲ್ಲಿ ಹೊಡೆಸಿದ್ದಲ್ಲದೆ ಎಲ್ಲ ಬಟ್ಟೆ ಬಿಚ್ಚಿಸಿಬಿಡ್ತಾರೆ ರೇಣುಕಾಸ್ವಾಮಿಯದ್ದು. ಒಳ ಉಡುಪಿನಲ್ಲಿ ನಿಲ್ಲಿಸ್ತಾರೆ ತುಂಡು ಬಟ್ಟೆ ಬಿಟ್ಟು. ನಂದೀಶ್ ಆತನನ್ನ ಟಾಟಾ ಏಸ್ ವಾಹನಕ್ಕೆ ನೇಣು ಹಾಕೋದಕ್ಕೆ ಯತ್ನಿಸಿದ್ದ. ನಾಗರಾಜ್ ನೈಲಾನ್ ಹಗ್ಗದಿಂದ ಹಾಗೂ ನಂದೀಶ್, ಪವನ್ ಮರದ ಕೋಲಿನಿಂದ ಬಾರಿಸಿದ್ರು. ಒಬ್ಬೊಬ್ಬರ ಹೆಸರುಗಳನ್ನು ಇದೇ ರೀತಿಯಾಗಿ ಮಾಡಿದ್ರು ಅಂತ ಈ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರದೋಷ್. ನಾಗರಾಜ್ ನೈಲಾನ್ ಹಗ್ಗದಿಂದ ಹಾಗೂ ನಂದೀಶ್ ಮತ್ತು ಪವನ್ ಮರದ ಕೋಲಿನಿಂದ ಬಾರಿಸ್ತಾರೆ. ನಾಗರಾಜ್ ಇದಾನಲ್ಲ ಈತ ನೈಲಾನ್ ಹಗ್ಗ ತಗೊಂಡು ಹೊಡಿತಾನಂತೆ. ಯಾರಿಗೆ? ರೇಣುಕಾಸ್ವಾಮಿಗೆ. ಈ ನಂದೀಶ್ ಮತ್ತು ಪವನ್ ಇದಾರಲ್ಲ ಇವರಿಬ್ಬರು ಮರದ ಕೋಲು ಅಂದರೆ ದೊಣ್ಣೆ ತಗೊಂಡು ಸರಿಯಾಗಿ ಹೊಡಿತಾರಂತೆ. ರೇಣುಕಾಸ್ವಾಮಿಯ ಇನ್ಸ್ಟಾಗ್ರಾಮ್ನಲ್ಲಿ ಗೌತಮ್ ಹೆಸರಿನ ಪ್ರೊಫೈಲ್ ಪತ್ತೆಯಾಯಿತು. ಅದರಲ್ಲಿ ಹಲವು ಮಹಿಳೆಯರಿಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದು ಕಂಡು ಬಂತು. ರೇಣುಕಾಸ್ವಾಮಿ ಕೇವಲ ಪವಿತ್ರ ಗೌಡರಿಗೆ ಮಾತ್ರ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿಲ್ಲ. ಗೌತಮ್ ಅನ್ನೋ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಹಲವು ಹುಡುಗಿಯರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ. ಅದು ಕೂಡ ಗೊತ್ತಾಗಿದೆ ಆತನ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದಾಗ.
ದರ್ಶನ್ ಆತನ ಒಳ ಉಡುಪನ್ನ ತೆಗೆಸಿ ಖಾಸಗಿ ಅಂಗಕ್ಕೆ ಸಾಲು ಸಾಲು ಒದೆಗಳನ್ನ ಕೊಟ್ಟರು. ಬೇರೆ ಬೇರೆ ಹುಡುಗಿಯರಿಗೂ ಕೂಡ ಮೆಸೇಜ್ ಮಾಡಿದ್ದು ಗೊತ್ತಾಗಿ ಇದೇನಾ ನೀನು ಮಾಡೋ ಕೆಲಸ ಅಂತ ಹೇಳಿ ಇನ್ನಷ್ಟು ಸಿಟ್ಟಿಗೆದ್ದು ಇನ್ನಷ್ಟು ರೊಚ್ಚಿಗೆದ್ದು ಆತನ ಒಳ ಉಡುಪನ್ನು ತೆಗೆಸಾಕ್ತಾರೆ, ಖಾಸಗಿ ಅಂಗಕ್ಕೆ ಒದಿತಾರೆ, ಸಿಕ್ಕಾಪಟ್ಟೆ ಹಲ್ಲೆ ಮಾಡ್ತಾರೆ. ಕೊನೆಗೆ ರೇಣುಕಾ ಸ್ವಾಮಿಯ ಎದೆ ತುಳಿದು ವಿನಯ್ ಜೊತೆ ಸಂಜೆ 5:30ಕ್ಕೆ ಸ್ಥಳದಿಂದ ಹೋಗ್ತಾರೆ ದರ್ಶನ್. ನೋಡಿ, ಕೊನೆಗೆ ಸಿಕ್ಕಾಪಟ್ಟೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಎಷ್ಟು ಹೊಡಿಬೇಕು ಅಂತ ಅನ್ಕೊಂಡಿದ್ರು ಅಷ್ಟೆಲ್ಲ ಹಲ್ಲೆ ಮಾಡಿದ ನಂತರ ಎದೆ ಮೇಲೆ ತುಳಿತಾರೆ ದರ್ಶನ್. ಎದೆ ಮೇಲೆ ತುಳಿದು ವಾರ್ನಿಂಗ್ ಕೊಟ್ಟು ಅಲ್ಲಿಂದ ವಿನಯ್ ಜೊತೆಗೆ ಸಂಜೆ 5:30ಕ್ಕೆ ಅಲ್ಲಿಂದ ಆ ಶೆಡ್ನಿಂದ ಹೊರಗಡೆ ಹೋಗ್ತಾರೆ. ಹೊರಗಡೆ ಮೀನ್ಸ್ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ ದರ್ಶನ್. ನಾನು ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಪ್ರಕರಣ ಗಂಭೀರವಾಗಿದೆ, ಯಾರನ್ನಾದ್ರೂ ಶರಣಾಗುವಂತೆ ಮಾಡಿ ಅಂತ ಸಲಹೆ ಕೊಡ್ತಾರಂತೆ. ಇನ್ಸ್ಪೆಕ್ಟರ್ಗೆ ಕರೆ ಅಂದ್ರೆ ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ದೊಡ್ಡ ಸ್ಟಾರ್, ಸಾಕಷ್ಟು ಜನ ಗೊತ್ತಿರೋರು ಇದ್ದಾರೆ, ಪೊಲೀಸ್ ಆಫೀಸರ್ಸ್ ಕೂಡ ಇವ್ರಿಗೂ ಚಿರಪರಿಚಯ. ಹಾಗಾಗಿ ಹೆಂಗೋ ಮಾಡಿ ಕೇಸ್ನ ಮುಗಿಸಿಬಿಡೋಣ ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ರು ಇವರೆಲ್ಲ. ಬಟ್ ಆಗಲಿಲ್ಲ. ನೋಡಿ, ಪ್ರದೋಷ್ ಹೇಳೋ ಪ್ರಕಾರ ನಾನು ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಪ್ರಕರಣ ಗಂಭೀರವಾಗಿದೆ, ಯಾರನ್ನಾದ್ರೂ ಶರಣಾಗುವಂತೆ ಮಾಡಿ ಅಂತ ಇನ್ಸ್ಪೆಕ್ಟರೇ ಇವರಿಗೆ ಸಲಹೆಯನ್ನ ಕೊಡ್ತಾರಂತೆ. ಯಾರನ್ನಾದ್ರೂ ಅಂದರೆ ಸರೆಂಡರ್ ಆಗಿಬಿಡ್ಲಿ ಮೊದಲು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಸಲಹೆ ಕೊಟ್ಟಾಗ ರಾಘವೇಂದ್ರ, ನಂದೀಶ್ ಮತ್ತು ಪವನ್ ಶರಣಾಗುವುದಕ್ಕೆ ಒಪ್ಕೊಳ್ತಾರೆ. ಅವ್ರ ಜೊತೆಗೆ ಇದ್ದಂಥವ್ರು. ಸೊ ಅದರಲ್ಲೂ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬಂದವ್ರ ಪೈಕಿ ಇವರು ಕೂಡ, ರಾಘವೇಂದ್ರ, ನಂದೀಶ್ ಮತ್ತು ಜೊತೆಗೆ ಪವನ್, ಇವರೆಲ್ಲ ಒಪ್ಕೊಳ್ತಾರೆ. ನಾವು ಹೋಗ್ತೀವಿ, ನಮ್ಮ ಬಾಸ್ಗೋಸ್ಕರ ನಾವು ಸರೆಂಡರ್ ಆಗೋದಕ್ಕೆ ಹೋಗ್ತೀವಿ ಅಂತ ಹೇಳಿ ರೇಣುಕಾ ಸ್ವಾಮಿ ಮೃತದೇಹವನ್ನ ಸತ್ವ ಅಪಾರ್ಟ್ಮೆಂಟ್ ಬಳಿಯ ಚರಂಡಿಗೆ ಬಿಸಾಡಿದ್ವಿ. ಬಳಿಕ ಅವರು ಕಾಮಾಕ್ಷಿಪಾಳ್ಯ ಠಾಣೆಗೆ ಸರೆಂಡರ್ ಆಗೋದಕ್ಕೆ ಹೋಗಿದ್ರು. ಈ ಮಧ್ಯೆ ಶವ ಸಾಗಾಟ, ಸಾಕ್ಷಿ ಮುಚ್ಚಿ ಹಾಕೋದಕ್ಕೆ ಮತ್ತು ಪೊಲೀಸರಿಗೆ ಶರಣಾಗುವವರಿಗೆ ನೀಡಲು 30 ಲಕ್ಷ ರೂಪಾಯಿ ಹಣವನ್ನು ಹೇಗೆ ಹೊಂದಿಸಲಾಯಿತು ಅನ್ನೋದನ್ನ ಪ್ರದೋಷ್ ವಿವರಿಸಿದ್ದಾರೆ.